ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ 2025 ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ, ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ 19ನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಸೊ ಇದೇ ತಿಂಗಳ ಡಿಸೆಂಬರ್ 5ನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತದೆ. ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ. ಹಾಗೆ ಬುಧ ಗ್ರಹವು ಡಿಸೆಂಬರ್ 6ನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ. ಹಾಗೆ 29ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ. ಇನ್ನು ಕುಜಗ್ರಹ ಡಿಸೆಂಬರ್ 7ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ. ಇನ್ನು ಸೂರ್ಯಗ್ರಹವು ಡಿಸೆಂಬರ್ 16ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ. ಇನ್ನು ಶುಕ್ರ ಗ್ರಹವು ಡಿಸೆಂಬರ್ 20ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ. ಇದರಿಂದ ಧನಸ್ಸು ರಾಶಿಯಲ್ಲಿ 4 ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ವೃಷಭ ರಾಶಿಯವರ ಒಂದು ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ನಿಮ್ಮ 7ನೇ ಮನೆಯಲ್ಲಿ ಅಂದರೆ ಒಂದು ಒಳ್ಳೆ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮೊದಲನೇದಾಗಿ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದಾಗುತ್ತೆ. ಮತ್ತು ನಿಮಗೂ ಕೂಡ ಡಿಸೆಂಬರ್ ಮಂತಲ್ಲಿ ಏನೋ ಒಂದು ಕಳೆ ಜಾಸ್ತಿ ಆಗಿರೋ ಥರ ಇರುತ್ತೆ, ಒಂದು ಖುಷಿಯಾದ ವಾತಾವರಣ ಇರುತ್ತೆ. ನಿಮಗಾಗಿ ನೀವು ಸ್ವಲ್ಪ ಖರ್ಚು ಮಾಡ್ಕೊಳ್ಳೋದು ಅಂತಂದರೆ ಹೊಸ ಬಟ್ಟೆಗಳನ್ನ ತೊಗೊಳ್ಳೋದಾಗಿರ್ಬೋದು ಅಥವಾ ಏನಾದರೂ ಒಡವೆಗಳನ್ನ ತೊಗೊಳ್ಳೋವಂಥದ್ದಾಗಿರ್ಬೋದು. ಈ ರೀತಿ ನಿಮಗೆ ಖುಷಿ ಕೊಡುವಂಥ ಕೆಲವು ವಾತಾವರಣದಲ್ಲಿ ನೀವು ಇರ್ತೀರ ಅಥವಾ ಖುಷಿ ಕೊಡೋರ ಜೊತೆಯಲ್ಲಿ ನೀವು ಬೆರೆಯುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಂದು ಸನ್ನಿವೇಶ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಒಂದು ಖುಷಿಯಾದ ವಾತಾವರಣ, ಒಂದು ಹ್ಯಾಪಿಯಾಗಿ ಟೈಮ್ ಕಳೆಯುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ನಿಮ್ಮ 8ನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಕೂಡ ಅಂದರೆ 4 ಗ್ರಹಗಳು ಸೇರೋದ್ರಿಂದ ನಿಮಗೆ ಅನಿರೀಕ್ಷಿತವಾದ ಒಂದು ಹಣ ಬರುವಂಥದ್ದಾಗಿರ್ಬೋದು, ಅನಿರೀಕ್ಷಿತವಾದ ಕೆಲವೊಂದು ಪ್ರಯಾಣಗಳು ಬರುವಂಥದ್ದಾಗಿರ್ಬೋದು. ಮತ್ತು ಒಟ್ಟಾರೆಯಾಗಿ ನಿಮಗೆ ಒಂದು ಹೆಚ್ಚಿಗೆ ಪ್ರಮಾಣದ ಹಣಗಳು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮಗೆ ಕೆಲಸಗಳು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ. ಹಾಗೆ ಅದರಿಂದ ಒಂದು ಒಳ್ಳೆ ಲಾಭ ಕೂಡ ಅಂದರೆ ದುಪ್ಪಟ್ಟು ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ಶ್ರಮ ಪಟ್ಟರೂ ಕೂಡ ನೀವು ಶ್ರಮ ಪಟ್ಟದಕ್ಕಿಂತ ದುಪ್ಪಟ್ಟು ನಿಮಗೆ ಹಣ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತೀರ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಎಜುಕೇಷನಲ್ಲಿ ಕಂಪ್ಲೀಟಾಗಿ ನೀವು ಮುಂದೆ ಇರ್ತೀರಾ. ಸ್ವಲ್ಪ ಓದಿದ್ರು ಕೂಡ ತಲೆಗಂಟು ಅಂಥದ್ದು ಅಥವಾ ಎಕ್ಸಾಮ್ನಲ್ಲಿ ನೀವೇನಾದರೂ ಬರಿತಿದ್ದೀರಾ ಅಂದರೆ ಅದು ಕ್ಲೀನಾಗಿ ನಿಮಗೆ ಇದನ್ನೇ ಬರಿಬೇಕು ಆನ್ಸರ್ ಅಂತ ಅಂದ್ಕೊಳ್ಳೋದು ಅಥವಾ ಒಳ್ಳೆ ಮಾರ್ಕ್ಸ್ನ ಗೇನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಒಂದು ಆಯಾಸ ಆಗುವಂಥದ್ದು ಅಥವಾ ಏನೋ ಸ್ವಲ್ಪ ಲೇಜಿ ಫೀಲ್ ಮಾಡುವಂಥದ್ದು, ಕೆಲಸಗಳು ಬೇಗ ಫಿನಿಶ್ ಆಗದೆ ಇರೋವಂಥದ್ದು, ಈ ರೀತಿ ಆಗ್ಬೋದು ವಿನಾಯಿಸಿ ನಿಮಗೆ ಆರೋಗ್ಯದಲ್ಲಿ ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳೋದಾಗಿರ್ಬೋದು, ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು ಅಥವಾ ಮೆಡಿಟೇಷನ್ ಮಾಡೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ವಲ್ಪ ಈ ಲೇಜಿನೆಸ್ನ ನೀವು ಕಮ್ಮಿ ಮಾಡ್ಕೋಬೋದು. ಅಥವಾ ಟೈಮ್ ಟೇಬಲ್ ಹಾಕೊಂಡು ಕೆಲಸ ಮಾಡೋದ್ರಿಂದನೂ ಕೂಡ ಈ ಲೇಜಿನೆಸ್ಸಿಂದ ನೀವು ಈಚೆ ಕಡೆಗೆ ಬರ್ಬೋದು. ಹಾಗೆ ಇನ್ನು ನಿಮ್ಮ ಕುಟುಂಬದ ವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡಿದ್ರೆ ಕುಟುಂಬದಲ್ಲಿ ಇರೋ ಎಲ್ಲ ಸದಸ್ಯರ ಜೊತೆಲೂ ಕೂಡ ನೀವು ತುಂಬ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ಒಂದು ಟೈಮ್ ಆಗಿರುತ್ತೆ. ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದಾಗಿಂದಾಗಲೇ ಸರಿ ಹೋಗಿ ಖುಷಿಯಾಗಿ ಒಂದು ವಾತಾವರಣನ ನಿರ್ಮಿಸ್ಕೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹಾಗೆ ಹೇಳಿದ್ದಾಯಿತು. ಇನ್ನು ಆರೋಗ್ಯದ ವಿಚಾರನೂ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಒಂದು ಶನಿಯ ಪ್ರಭಾವದಿಂದ ಆಗಿರ್ಬೋದು, ಇನ್ನು ಗುರುವಿನ ಸ್ಥಾನಮಾನದಿಂದ ಆಗಿರ್ಬೋದು, ರಾಹುವಿನ ಸ್ಥಾನಮಾನದಿಂದ ಆಗಿರ್ಬೋದು, ಒಂದು ಉತ್ತಮವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ ಒಂದು ತಾಯಿಯ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ಸ್ವಲ್ಪ ಪ್ರಯಾಣ ಮಾಡೋದಾಗಿರ್ಬೋದು ಅಥವಾ ಅದನ್ನು ದೇವಸ್ಥಾನಗಳಿಗೆ ಭೇಟಿ ಮಾಡೋದಾಗಿರ್ಬೋದು ಅಥವಾ ತಾಯಿ ಜೊತೆಯಲ್ಲಿ ದೇವಸ್ಥಾನಗಳಿಗೆ ಭೇಟಿ ಮಾಡೋದಾಗಿರ್ಬೋದು, ಇದೆಲ್ಲ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಸಮಯ ಇದು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ನಿಮಗೆ ಕೆಲಸ ಕಾರ್ಯಗಳು ಅಷ್ಟೇ ಚೆನ್ನಾಗಿರುತ್ತೆ. ಅದೇ ರೀತಿ ಒಂದು ಒಳ್ಳೆ ಧನದ ಆಗಮನ ಕೂಡ ನಿಮಗೆ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮನೆಯ ವಾತಾವರಣನೂ ಕೂಡ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಟೈಮು ಡಿಸೆಂಬರ್ ಮಂತ್ ಅಂತ ಹೇಳ್ಬೋದು. ಸೊ ನೀವೇನು ಪರಿಹಾರ ಮಾಡ್ಕೊಬೇಕು, ನಿಮ್ಮ ಅದೃಷ್ಟನ ಇನ್ನೂ ಜಾಸ್ತಿ ಮಾಡ್ಕೊಬೇಕು, ಇನ್ನೊಂದಷ್ಟು ನಾವು ಹ್ಯಾಪಿಯಾಗಿ ಕಾಲ ಕಳಿಬೇಕು, ಏನು ಮಾಡಬೇಕು ಅಂತಂದರೆ
ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು, ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು, ಹಾಗೆ ನಾರಾಯಣನ ಸ್ಮರಣೆ ಮಾಡೋದು ಅಥವಾ ಕೃಷ್ಣನ ಆರಾಧನೆ ಮಾಡೋದ್ರಿಂದನೂ ಕೂಡ ಈ ತಿಂಗಳಲ್ಲಿ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ, ನಿಮಗೆ ನಡೀತಿರುವಂತಹ ದಶಭುಕ್ತಿಗಳು ಬೇರೆ ಆಗಿರುತ್ತೆ. ಹಾಗಾಗಿ ಯಾಕೆಂದರೆ ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ, ನಮ್ಗೆ ಈ ಥರದ್ದು ಯಾವುದೂ ಆಗ್ತಾ ಇಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ಅಥವಾ ನಮಗೆ ನೀವು ಇಷ್ಟು ಒಳ್ಳೇದು ಹೇಳ್ತಾ ಇದ್ದೀರಿ, ನಮಗೆ ಬರೀ ಕೆಟ್ಟದೇ ಆಗ್ತಾ ಇದೆ, ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ. ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ, ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.